ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಅಧ್ಯಕ್ಷರು ಆದರಣೀಯ ರಮೇಶ್ ಕಂಡೆಟ್ಟು ಅವರು, ಹಿರಿಯರಾಗಿರುವಂಥ ನಿತಿನ್ ಕುಮಾರ್ ಅವರು ಮತ್ತು ರವಿಶಂಕರ್ ಮಿಜಾರ್ ಅವರು, ನಾಯಕರುಗಳಾಗಿರುವಂಥ ಪ್ರೇಮಾನಂದ್ ಶೆಟ್ಟಿ ಅವರು, ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಮೇಶ್ ಹೆಗಡೆ ಅವರು ಮತ್ತು ಲಲ್ಲೇಶ್ ಕುಮಾರ್ ಅವರು, ಅದೇ ರೀತಿ ಸುರೇಖಾಯ್ ಅವರು ಮತ್ತು ಪ್ರಮುಖರಾಗಿರುವಂಥ ಮೋಹನ್ ಪೂಜಾರಿ ಮತ್ತು ಪ್ರವೀಣ್ ನಿಡ್ಡೇಲ್ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವಂಥ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಪುನರಪಿ ಮಾಡ್ತಾ, ಮಂಗಳೂರಿನಲ್ಲಿಯೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗಾಗಲೇ ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಆಗುವಂಥ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳ ಪ್ರಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಿಲುವು ಪ್ರಾರಂಭದಿಂದಲೇ ಮಂಗಳೂರಿನಲ್ಲಿ ಒಂದು ಸಂಚಾರಿ ಪೀಠ ಆಗಬೇಕು ಅಂತ ಹೇಳುವಂಥದ್ದನ್ನು ನಾವು ಒಟ್ಟಾಗಿ ಒಂದಾಗಿ ಹೇಳಿದಂಥ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಸಂಘದ ವತಿಯಿಂದ ಭಾಳಷ್ಟು ಪರಿಶ್ರಮ ಪ್ರಯತ್ನಗಳನ್ನು ಮಾಡಿ ಆ ಪರಿಶ್ರಮದ ಪ್ರಯತ್ನದ ಫಲವಾಗಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು, ಅದೇ ರೀತಿ ಪದಾಧಿಕಾರಿಗಳಂಥ ಗಿರೀಶ್ ಮತ್ತು ಎಲ್ಲರೂ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಂಥ ಮೋಹನಪ್ಪ ಭಂಡಾರಿ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐವನ್ ಡಿಸೋಜ್ ಅವರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ಶಾಸಕನಾಗಿ ನಾನು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಉಮಾನಾಥ್ ಕೋಟ್ಯಾನ್ರು, ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಯಾವುದೇ ಜಾತಿ ಮತ ಧರ್ಮ ಪಕ್ಷಗಳಿಲ್ಲದೆ ಮಂಗಳೂರಿನಲ್ಲಿ ಸಂಚಾರಿ ಪೀಠ ಆಗಬೇಕು ಅಂಥೇಳಿ ಈ ಹಿಂದೆ ನಾವು ಕಾನೂನು ಮಂತ್ರಿಗಳಾಗಿರುವಂಥ ಎಚ್ ಕೆ ಪಾಟೀಲ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಆ ಮನವಿಯ ಫೋಟೋ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಅದಾದ ನಂತರ ಇದೇ ತಂಡ, ಅದರಲ್ಲಿ ಮೋಹನಪ್ಪ ಭಂಡಾರಿ ಅವರು ಕೂಡ ಇದ್ದರು, ಇದೇ ತಂಡ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ತದನಂತರ ನಾನು ಎರಡೆರಡು ಬಾರಿ ವಿಧಾನಸೌಧದಲ್ಲಿ ಇದಕ್ಕೆ ಪ್ರಶ್ನೆಯನ್ನು ಹಾಕಿದ ಪ್ರಶ್ನೆ ಮತ್ತು ಬಂದಂಥ ಉತ್ತರಗಳು ಕೂಡ ನನ್ನ ಹತ್ರ ದಾಖಲೆ ಸಮೇತ ಇದೆ. ನಾನು ವಿಧಾನಸೌಧದಲ್ಲಿ ಮಂಡಿಸಿದಂಥ ಪ್ರಶ್ನೆಗಳು ಎರಡೆರಡು ಸಲ ಬಂದ ಉತ್ತರಗಳು. ತದನಂತರ ವಿಧಾನಸೌಧದಲ್ಲಿ ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶೇಷವಾದಂಥ ಒತ್ತನ್ನು ಕೊಡಬೇಕು ಅಂತೇಳುವಂಥ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ ಅರ್ಧ ಗಂಟೆಯಲ್ಲಿ ಎರಡೆರಡು ಬಾರಿ ನಾನು ಮಂಗಳೂರಿನಲ್ಲಿ ಸಂಚಾರಿ ಪೀಠದ ಬಗ್ಗೆ ವಿಶೇಷವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇನೆ. ಹಾಗಾಗಿ ಯಾವುದೇ ರೀತಿಯ ನಮ್ಮೆಲ್ಲರ ಕರಾವಳಿಯ ತುಳುನಾಡಿನ ಎಲ್ಲರ ಬೇಡಿಕೆಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅದನ್ನು ನಾನು ಶಾಸಕನಾಗಿ ಸ್ವಾಗತವನ್ನು ಮಾಡ್ತೇನೆ. ಬೇರೆ ಬೇರೆ ಭಾಗದಲ್ಲಿ ಕೆಲವಾರು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಯಾಕಾಗಬೇಕು ಅಥವಾ ಬೇರೆ ಬೇರೆ ಚಿಂತನೆಗಳು ಒಳಗೊಂಡಂಥ ಅಭಿಪ್ರಾಯಗಳು ಬೇರೆ ಬೇರೆ ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುವಂಥ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯ ಎಲ್ಲ ವ್ಯಕ್ತಿಗಳು, ಇಡೀ ಜಿಲ್ಲೆಯ ಜನರು ನಾವು ಒಟ್ಟಾಗಿ ಒಂದಾಗಿ ಹೇಳುವಂಥದ್ದು ನಮಗೆ ಮಂಗಳೂರಿನಲ್ಲಿ ಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣದ ಕೆಲಸ ಕಾರ್ಯಗಳು
ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಪೂರ್ಣ ಸಹಕಾರವನ್ನು ನಾವು ಕೊಡಬೇಕು. ಮಂಗಳೂರಿನ ಜನತೆಯಿಂದ ಗೆದ್ದು ನಾವು ಮಂಗಳೂರಿಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ಹಕ್ಕು. ಈ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಸಂಸದರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಅವರು, ಹಾಗೆ ನಮ್ಮೆಲ್ಲರ ಶಾಸಕ ಜನಪ್ರತಿನಿಧಿಗಳು, ನಮ್ಮೆಲ್ಲರ ಒಕ್ಕಲೂರಿನ ಬೇಡಿಕೆ ಮಂಗಳೂರಿನಲ್ಲಿ ಈಗ ಯಾವ ರೀತಿಯಲ್ಲಿ ಮಾಡುವಂಥ ಚಿಂತನೆಗಳಾಗಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಅದರ ಕೆಲಸ ಕಾರ್ಯಗಳಾಗಬೇಕು ಅಂತೇಳುವಂಥದ್ದು ನನ್ನ ವಿಶೇಷವಾದಂಥ ಮಾತನ್ನು, ಮನವಿಯನ್ನು, ಪ್ರಯತ್ನವನ್ನು ಅಥವಾ ಈ ವಿಷಯದಲ್ಲಿ ಈ ಮಾಧ್ಯಮದ ಮುಂದೆ ಹೇಳಿ ಬಯಸ್ತಿದ್ದೇನೆ. ಮಂಗಳೂರಿನಲ್ಲೇ ನಮಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಈಗ DC ಕಚೇರಿಯಲ್ಲಿ ಮಾಡ್ತಾರೆ. DC ಕಚೇರಿಯಲ್ಲಿ ಮಾಡಿದ ನಂತರ ಪುನರಪಿ ಅದಕ್ಕೆ ಆದಂಥ ಜಾಗವನ್ನು ನಿಗದಿ ಮಾಡಬೇಕು. ಅದೆಲ್ಲ ಮುಂದಿನ ಹಂತಗಳಲ್ಲಿ ಅದಕ್ಕೆ ಸಂಪೂರ್ಣವಾಗಿ ನಾವು ಆಡಳಿತದ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೂ ಕೂಡ ಪ್ರಾರಂಭ ದಿನದಿಂದ ಇವತ್ತಿನ ತನಕ ಅದು ಮಂಗಳೂರಿನಲ್ಲಿ ಬರಬೇಕು ಅಂತೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಪ್ರಾರಂಭ ಆಗಿದೆ. ನಾನು ಮಳೆಗಾಲದಲ್ಲಿ 2 ಸಲ ಮಳೆಗಾಲ ಪ್ರಾರಂಭ ಆಗುವ ಮುಂಚೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಒಂದು ಕೇವಲ ಮಹಾನಗರ ಪಾಲಿಕೆ ಅಧಿಕಾರಿಗಳು, ವಾರ್ಡ್ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಕಾರ್ಪೊರೇಷನ್ನ ಕಮಿಷನರ್ ವಾರ್ಡಿಗೆ ಒಂದೊಂದು ಅಧಿಕಾರಿಗಳನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರುಗಳನ್ನ ಹಿಡ್ಕೊಂಡು ಕಮಿಷನರ್ ಹಿಡ್ಕೊಂಡು ಒಂದು ಸಭೆಯನ್ನು ಮಾಡಿದ್ದೇನೆ. ತದನಂತರ ಮೆಸ್ಕಾಂ ಇಲಾಖೆ ಇರ್ಬೋದು, ಫಾರೆಸ್ಟ್ ಇಲಾಖೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಕಂದಾಯ ಇರ್ಬೋದು, ಫೈರ್ ಇರ್ಬೋದು, ಹೀಗೆ ನಾನು ಎಲ್ಲ ಅಧಿಕಾರಿಗಳನ್ನು ಒಳಗೊಂಡು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಳೆಗಾಲದ ಪೂರ್ವಭಾವಿ ಒಂದು ಮುಂಜಾಗ್ರತಾ ಕ್ರಮದ ಸಭೆಯನ್ನು ನಾನು ಮಾಡಿದ್ದೇನೆ. ಆದರೆ ಬಹಳ ಕೆಲವೊಮ್ಮೆ ದುಃಖ ಆಗುತ್ತೆ. ನಾವು ಎಷ್ಟೊಂದು ಸಲ ಹೇಳಿದರೂ ಕೂಡ, ಎಷ್ಟೊಂದು ಸಲ ಉಲ್ಲೇಖ ಮಾಡಿದರೂ ಕೂಡ ಆಡಳಿತದ ವೈಖರಿ ಹೇಗಿದೆ ಅಂತ ಕೇಳಿದರೆ, ಆಡಳಿತ ನಡೆಸುವಂಥ ಪಾರ್ಟಿಯ ನಾಯಕರುಗಳ ಮಾನಸಿಕತೆಯ ಅದೇ ರೀತಿಯ ಪೂರಕವಾಗಿ ಇವತ್ತು ನಮಗೆ ಕಾಣ್ತಾ ಇದೆ. ಯಥಾ ರಾಜ ತಥಾ ಪ್ರಜಾ. ಯಾಕೆ ಅಂತ ಕೇಳಿದರೆ, ದಿನೇಶ್ ಗುಂಡೂರಾವ್ ಅವರಿಗೆ ಪುರುಸೊತ್ತೇ ಇಲ್ಲ ಇಲ್ಲಿ ಬಂದು ಮೀಟಿಂಗ್ ಮಾಡಲಿಕ್ಕೆ. ಈ ಹಿಂದೆ ನಾವು ಸರ್ಕಾರವನ್ನು ನಡೆಸಿದ್ದೇವೆ. ಮಳೆಗಾಲದ ಮುಂಚೆ ಎರಡು ಸಭೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗ್ತಿತ್ತು. ಮಂಗಳೂರಿನಲ್ಲಿ ಮಳೆ ಕುಡಿಲಿಕ್ಕೆ ನೀರಿಲ್ಲದೆ ರೇಷನಿಂಗ್ ಮಾಡಲಾಯಿತು. ಆ ರೇಷನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವತ್ತು ನಮ್ಮ ಉಸ್ತುವಾರಿ ಸಚಿವರು ಇರುವಾಗ 2 ಸಭೆಯನ್ನು ಮಾಡಿದ್ದೇವೆ. ನಾವಿವತ್ತು ದುರ್ಬೀನನ್ನು ಹಿಡ್ಕೊಂಡು ಹುಡುಕಬೇಕು, ದಿನೇಶ್ ಗುಂಡೂರಾವ್ ಅವರು ಎಲ್ಲಿದ್ದಾರೆ? ಯಾರು ಅದನ್ನು ನಾವು ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಅಧಿಕಾರಿಗಳು ಕೆಲಸ ಕಾರ್ಯಗಳನ್ನು ಯಥೇಚ್ಛವಾಗಿ ಸರಿಯಾಗಿ ಮಾಡುವುದಿಲ್ಲ ಅಂತೇಳುವಂಥ ಮಾನಸಿಕತೆ ಇದ್ದಾಗ ಅದನ್ನು ಸರಿಪಡಿಸಿಕೊಂಡು ಆಡಳಿತದಲ್ಲಿ ಅಧಿಕಾರ ನಡೆಸುವಂಥ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಬಂದು ಮಾಡಬೇಕಲ್ಲ. ಇವತ್ತಿನ ತನಕ ಹೂಳೆತ್ತುವಂಥ ಕೆಲಸ ಕಾರ್ಯಗಳಾಗ್ತದೆ. ತುಂಬ ಕಡೆಗಳಲ್ಲಿ ಹೂಳೆತ್ತಲಿಕ್ಕೆ ಸರಿಯಾಗಿ JCB ಆ ರಾಜಕಾಲಿಗೆ ಹೋಗಲ್ಲ. ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಎಲ್ಲೆಲ್ಲಿ ಅಲ್ಲಿ ಹೂಳೆತ್ತುವಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ಸರಿಪಡಿಸ್ತೇವೆ ಅಂತ DC ಅವರು ಮತ್ತು ಅಧಿಕಾರಿಗಳು, ಕಮಿಷನರ್ ಹೇಳಿದ್ದಾರೆ. ಅದರ ಬಗ್ಗೆ ಯಾವ ಕ್ರಮ ಆಗಿದೆ? ಅದು ಮಾತ್ರವಲ್ಲ, ಇವತ್ತು ನಾನಿದ್ದೇನೆ, ಈಗ ಇಲ್ಲಿ 2 ಜನ ಜನಪ್ರತಿನಿಧಿಗಳಾದವರು, ಕಾರ್ಪೊರೇಟರ್ ಆಗಿದ್ದರು, ಮಾಜಿ ಮೇಯರ್ ಮತ್ತು ಮಾಜಿ ಉಪಮೇಯರ್ ಇದ್ದಾರೆ. ಕೇಳಿ ನೋಡಿ, ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾಗುವಂಚ 15 ದಿವಸ ಮುಂಚಿತವಾಗಿಯೇ ಗ್ಯಾಂಗ್ ಮ್ಯಾನ್ಗಳ ಟೆಂಡರನ್ನು ಕರೀತಿದ್ದೆವು. ಇವತ್ತಿನ ತನಕ ಗ್ಯಾಂಗ್ ಮ್ಯಾನ್ ಟೆಂಡರ್ ಕರೀಲಿಲ್ಲ. ಗ್ಯಾಂಗ್ ಮ್ಯಾನ್ ಅಂತ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಚರಂಡಿಗೆ ಅಥವಾ ಎಲ್ಲೋ ಒಂದು ಕಡೆ ಡೆಬ್ರಿಸ್ ಬಿದ್ದು ತಾತ್ಕಾಲಿಕವಾಗಿ ತೊಂದರೆ ಆಗ್ತಾ ಉಂಟು, ಎಲ್ಲೋ ಒಂದು ಕಡೆ ಮನೆ ಬೀಳುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಚರಂಡಿ ತುಂಬುತ್ತೆ, ಮರ ಬೀಳುತ್ತೆ. ಇದಕ್ಕೆ ಎಮರ್ಜೆನ್ಸಿಯಾಗಿ ರಿಲೀಫ್ ಮಾಡಲಿಕ್ಕೆ ಒಂದೊಂದು ವಾರ್ಡಿಗೆ 5-6 ಜನರ ಗ್ಯಾಂಗ್ ಮ್ಯಾನ್ ಹಾಕ್ತಾರೆ. ಸರಿಯಲ್ಲ? ಕಳೆದ 10-20 ವರ್ಷಗಳಿಂದ ಹಾಕಿದ್ದಾರೆ ಅದನ್ನು. ನಾನು ಕಮಿಷನರಿಂದ ಹಿಡಿದು DC ಅವರಿಗೆ ಹೇಳಿದ್ದೇನೆ. ಆದರೆ ಹೇಳಿದ್ರು ಕೂಡ ಅದನ್ನು ವೇಗವಾಗಿ ಮಾಡುವುದಿಲ್ಲ ಅಂತ ಹೇಳಿದ್ರೆ, ವೇಗವಾಗಿ ಮಾಡಬೇಕಾದವರು ಯಾರು? ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಅಧೀನದಲ್ಲಿರುವಂಥ ಮಹಾನಗರ ಪಾಲಿಕೆ ಅಂತ ಹೇಳಿದರೆ ಮಂತ್ರಿಗಳು ಬಂದು ಒಂದು ಸಭೆ ಮಾಡಬೇಡವಾ?
ಮಂತ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಂತೇಳಿ ಆದರೆ ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ. ಆದರೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಆದರೆ ಮಂಗಳೂರಿಗೆ ತೊಂದರೆ ಆದರೆ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿ ಪರಿಶ್ರಮದಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ ನಂತರ ಅಲ್ಪ ಸ್ವಲ್ಪದ ಮಟ್ಟಿಗೆ ಏನಾದರೂ ತೊಂದರೆಗಳಾದಾಗ ಅದು ತೊಂದರೆಗಳಾಯಿತು ಅಂತೇಳಿ ಆದರೂ ಕೂಡ ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ. ಆದರೆ ನೀವು ಇಷ್ಟು ನಿರ್ಲಕ್ಷ್ಯವನ್ನು ಮಂಗಳೂರಿಗೆ ಮಾಡ್ತೀರಿ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ₹1 ಕೊಟ್ಟಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು. ಕಳೆದ 3 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಕೊಟ್ಟಿಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಚಿಂತನೆಯೊಂದಿಗೆ ಉಸ್ತುವಾರಿ ಸಚಿವರು ಎಲ್ಲೋ ಒಂದು ಕಡೆ 2 ತಿಂಗಳಿಗೆ ಒಮ್ಮೆ ವಿಸಿಟಿಂಗ್ ಮಂತ್ರಿಗಳಾಗಿ ಬರುವುದು ಅಂತೇಳಿ ಆದರೆ ಅಥವಾ ಉದ್ಘಾಟನೆಗೆ ಬರುವುದು ಅಂತೇಳಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಏನಾಗಬಹುದು. ಹಾಗಾಗಿ ಕಾಂಗ್ರೆಸ್ಸಿಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಜೆಟ್ನಿಂದ ಹಿಡಿದು ಅನುದಾನದಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಕೂಡ ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ. ಈ ಪ್ರಕೃತಿ ವಿಕೋಪದ ಮುಂಜಾಗ್ರತೆ ಮೀಟಿಂಗ್ ಮಾಡೋದ್ರಲ್ಲಿ ಕೂಡ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮಗೆ ಅಂತೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಒಟ್ಟಿಗೆ ಮಂಗಳೂರಿನ ಇವತ್ತು ಕದ್ರಿ ಹಿಲ್ಸ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆವರಣದಲ್ಲಿ 20.85 ಕೋಟಿ ವೆಚ್ಚದಲ್ಲಿ ನೂತನ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆಯ KGTTI ಸ್ವಂತ ಕಟ್ಟಡ ಉದ್ಘಾಟನೆ ಸಿದ್ಧವಾಗಿದ್ದು ಒಂದು 2 ದಿವಸದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಮಂತ್ರಿಗಳೆಲ್ಲರೂ ಬಂದು ಉದ್ಘಾಟನೆ ಮಾಡ್ತಾರಂತೆ. ಆದರೆ ನಿಮಗೆ ದಾಖಲೆ ಸಮೇತ ನಾನು ಕೊಡ್ತೇನೆ. ನಾಡ್ದೀಗ ಅವರದೊಂದು ಅಲ್ಲಿ ಒಂದು 500 ಫ್ಲೆಕ್ಸ್ ಹಾಕಿಕೊಂಡು ಅವರೇ ಮಾಡಿದಾಗೆ ತೋರಿಸ್ಕೊಳ್ತಾರೆ. ತೊಂದರೆ ಇಲ್ಲ, ನೀವು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಸರ್ಕಾರ ಮಾಡಿಕೊಳ್ಳಿ. ಆದರೆ 2019ರಲ್ಲಿ 2 ಎಕರೆ ಜಾಗವನ್ನು ಮಂಜೂರಿ ಮಾಡಿಕೊಟ್ಟವನು ನಮ್ಮ ಸರ್ಕಾರ ಮತ್ತು ನಾನು. ತದನಂತರ 2021ರಲ್ಲಿ ಅದಕ್ಕೆ 15.23 ಕೋಟಿ ಮಂಜೂರು ಮಾಡಿದ್ದು ಪುನರಪಿ ಅದು ಸಾಕಾಗೋದಿಲ್ಲ ಅಂತೇಳಿ ಮೀಟಿಂಗ್ ಮಾಡಿದಾಗ ಅದಕ್ಕೆ 20.85 ಕೋಟಿ ಅನುದಾನವನ್ನು ಮಂಜೂರುಗೊಳಿಸಿದಂಥ ಆಡಳಿತದ ಅನುಮೋದನೆಯ ಆದೇಶ ಪ್ರತಿ BJP ಸರ್ಕಾರ ಇರುವಾಗ ಇದು ಅಶ್ವಥ್ ನಾರಾಯಣರ ಕೊಟ್ಟ ಕೊಡುಗೆ. ಇದು ಅಶ್ವಥ್ ನಾರಾಯಣರು ಕೊಟ್ಟ ಕೊಡುಗೆ. ಅಶ್ವಥ್ ನಾರಾಯಣರು ಕೊಟ್ಟ ಕೊಡುಗೆಯಲ್ಲಿ ಕೂಡ ಅಶ್ವಥ್ ನಾರಾಯಣರು ಕೊಟ್ಟ ನಂತರ ಅಶ್ವಥ್ ನಾರಾಯಣರೇ ಬಂದು ನಾನು ಮತ್ತು ಅಶ್ವಥ್ ನಾರಾಯಣರು ಗುದ್ದಲಿ ಪೂಜೆ ಮಾಡಿದ್ದು ಫೋಟೋ ಇಲ್ಲಿದೆ ನೋಡಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ನಾನು ಅಭಿವೃದ್ಧಿಗೆ ಅಂತ ಹೇಳೋದಲ್ಲ, ಆದರೆ ಇದು ನಿಜವಾದ ಮಾಡಿದ್ದು. ಇಲ್ಲಿ ಯಾವುದೇ ಈಗ ಕೆಲಸ ಕಾರ್ಯಗಳಾದರೆ ನಿಜವಾದ ಕಾರಣಕರ್ತ ನಮ್ಮ ಸರ್ಕಾರ ಮತ್ತು ವೇದವ್ಯಾಸ ಕಾಮತರು, ನಮ್ಮ ಆಡಳಿತ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾತ್ರ ನನ್ನ ಕೆಲಸ. ನೀವು ನಿಮ್ಮದೇ ಅಂತೇಳಿ ಬಿಂಬಿಸ್ಕೊಳ್ಳಿಕ್ಕೆ ಫ್ಲೆಕ್ಸ್ಗಳನ್ನು ಹಾಕ್ತೀರಿ, ತೊಂದರೆ ಇಲ್ಲ, ಹಾಕಿಸ್ಕೊಳ್ಳಿ. ಆದರೆ ನೋಡಿ 2022ರಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಕರ್ನಾಟಕ ಜರ್ಮನ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ನಗರದ ಕದ್ರಿ ಹಿಲ್ಸ್ನಲ್ಲಿ ಸರ್ಕಾರಿ ಮಹಿಳಾ ಕೈಗಾರಿಕಾ ತರಬೇತಿ 20.85 ಕೋಟಿ ರೂಪಾಯಿಯಲ್ಲಿ ಕರ್ನಾಟಕ ಜರ್ಮನ್ ಉನ್ನತ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಸಚಿವರಾದ ಶ್ರೀ ಅಶ್ವಥ್ ನಾರಾಯಣ ಶಂಕುಸ್ಥಾಪನೆ ನೆರವೇರಿಸಿದರು ಮಂಗಳೂರಿಗೆ ಬಂದು. ಹಾಗಾಗಿ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಿರುವಂಥದ್ದು ಇಷ್ಟೇ. ನಮ್ಮ ಆಡಳಿತದಲ್ಲಿ ಕೊಟ್ಟಂಥ ಕಾಮಗಾರಿಗಳು ಉದ್ಘಾಟನೆ ಮಾಡಲಿಕ್ಕೆ ಹೊಸದಾಗಿ ಕೊಡುವಂಥ ಕೆಲಸ ಕಾರ್ಯಗಳು ಯಾವುದನ್ನು ಇವರು ಮಾಡಿಲ್ಲ. ಅದರ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಕೇಳಿದರೆ 3 ರಿಂದ 4 ತಿಂಗಳಾಯಿತು ಪಿಂಚಣಿಗಳು ಬರ್ತಾಯಿಲ್ಲ. ನಾನು ನಿನ್ನೆ ತಿಳ್ಕೊಂಡೆ ಇಡೀ ರಾಜ್ಯಕ್ಕೆ ಬರ್ತಾ ಇಲ್ಲ ಅಂತ ಹೇಳೋದು ಮಾಹಿತಿ ತಿಳ್ಕೊಂಡೆ. ಕಳೆದ 3 ತಿಂಗಳಿಂದ 4 ತಿಂಗಳಿಂದ ವೃದ್ಧಾಪ್ಯ ವೇತನ, ಲಿಂಗತ್ವ ಅಲ್ಪಸಂಖ್ಯಾತರು, ವಿಧವಾ ವೇತನ, ನಿವೃತ್ತ ನೌಕರರ ಪಿಂಚಣಿ ಹಾಗೂ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಮಾಶಾಸನಗಳು ಸ್ಥಗಿತಗೊಂಡಿವೆ. ಬೇಕು ಅಂತೇಳಿ ಆದರೆ 3 ತಿಂಗಳಲ್ಲಿ ಬಂದಿಲ್ಲ ಅಂತೇಳಿ ಒಂದು 50 ಜನರನ್ನು ಮಾಧ್ಯಮದ ಕಚೇರಿಗೆ ನಡೆದು ಕರೆಸಿ ನಾನೊಂದು ಪ್ರೆಸ್ ಮಾಡಬಲ್ಲೆ.
ಅವ್ರು ನಾಳೆ ಒಂದು ಇಬ್ಬರಿಗೆ ಸಿಕ್ಕಿದ್ದನ್ನು ನಿಮ್ಮ ಎದುರುಗಡೆ ತೋರಿಸ್ತಾರೆ ಪ್ರೆಸ್ ಮೀಟ್ ಮಾಡಿ. ಇಲ್ಲದಿದ್ದರೆ ಮಾಸಾಗಿ ಕೊಡಲಿಕ್ಕೆ ಹಣ ಇಲ್ಲದೆ ಮಾಶಾಸನ ಪಿಂಚಣಿ ಕೊಡಲಿಕ್ಕಿಲ್ಲದಂಥ, ಪಿಂಚಣಿ ಕೊಡ್ತಾ ಇಲ್ಲದಂಥ ಸರ್ಕಾರ ಇವತ್ತಿದ್ದು ಅಂಥೇಳಿ ಸ್ಪಷ್ಟವಾದ ಚಿತ್ರಣಗಳು ದಾಖಲೆ ಸಮೇತ ಇವತ್ತು ಗೊತ್ತಾಗ್ತಾ ಇದೆ. ಒಂದು ಕಡೆಯಿಂದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಶೂನ್ಯ, ಒಂದು ಕಡೆಯಿಂದ ಪಿಂಚಣಿ ಕೊಡಲಿಕ್ಕಾಗದಂಥ ಪರಿಸ್ಥಿತಿ, ಒಂದು ಕಡೆಯಿಂದ ನಮ್ಮ ಜಿಲ್ಲೆಗೆ ಯಾವುದೇ ಕೊಡುಗೆ ಇಲ್ಲ, ಒಂದು ಕಡೆಯಿಂದ ಮಳೆಗಾಲದಲ್ಲಿ ಪೂರಕವಾಗಿ ಮುತುವರ್ಜಿಯನ್ನು ವಹಿಸಿಕೊಂಡು ಪ್ರಕೃತಿ ವಿಕೋಪ ಆಗದಾಗೆ ನೋಡ್ಕೊಳ್ಬೇಕಾದಂಥ ವ್ಯವಸ್ಥೆಗೆ ಯಾವುದೇ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇಲ್ಲ. ಹಾಗಾದರೆ ಏನು ಜವಾಬ್ದಾರಿ ವಹಿಸ್ಕೊಳ್ತಾರೆ? ಈ ಕಾಂಗ್ರೆಸ್ ಸರ್ಕಾರ ಬಂದು ಏನಾದರೂ ಪ್ರಯೋಜನ ಆಯಿತು? ಯಾರಿಗೆ ಪ್ರಯೋಜನ ಆಗಿದೆ? ದಿನನಿತ್ಯ ನೋಡಿದರೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ಉಪಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಡೆಲ್ಲಿ ರಾಹುಲ್ ಗಾಂಧಿ ನಾನು ಫಾರಿನ್ ಟೂರ್ ಹೋಗಿ ಬಂದ ನಂತರ ಅದನ್ನು ಸರಿಪಡಿಸ್ತೇನೆ ಅಂತೇಳಿ ಇವತ್ತೇನು ಹೇಳಿದಾರಂತೆ. ಇದೇ ಕತೆ. ಶಾಸಕರು ಡೆಲ್ಲಿಗೆ ಹೋಗೋದು ಮಂತ್ರಿಗೆ. ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ, ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ. ರಾಜಕಾರಣಿಗಳು ಅವರು ಕಾಂಗ್ರೆಸ್ನವರು ಕಾಂಗ್ರೆಸ್ ಮಟ್ಟಕ್ಕಿದ್ದರೆ ಅಧಿಕಾರಿಗಳು ಅಧಿಕಾರ ಮಟ್ಟಕ್ಕೆ, ಅಧಿಕಾರದವರು ಯಾವುದೇ ರೀತಿಯಲ್ಲಿ ಆಡಳಿತವನ್ನು ನಡೆಸುವಂಥ ರೀತಿಯಲ್ಲಿ ನಾವು ಒಳ್ಳೆಯದು ಮಾಡಲಿಕ್ಕೆ ಹೋದರೆ ಮಾಡಬಾರ್ದು ಅಂತ ಹೇಳುವಂಥ ಮಾನಸಿಕತೆಯಲ್ಲಿ ಅಡ್ಡಕಟ್ಟಲಿಕ್ಕೆ ಗೊತ್ತುಂಟು, ಆದರೆ ಆಡಳಿತ ಯಶಸ್ವಿಯಾಗಿ ನಡೆಸಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಿ ನಾನು ಎಲ್ಲವೂ ದಾಖಲೆ ಸಮೇತ ಆಲ್ ಡಾಕ್ಯುಮೆಂಟ್ ವಿತ್ ದ ಪ್ರೂಫ್. ನೀವು ಅವತ್ತು ನೋಡಿ, ನಾನು ಸಿದ್ದರಾಮಯ್ಯರಿಗೆ ಹೋಗಿ ಮನವಿ ಕೊಟ್ಟದ್ದು, ನಾವು ಎಲ್ಲ ಪಾರ್ಟಿಯವರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು, ಸಂಸದರು, MLAಗಳು ನಾವೆಲ್ಲರೂ ಹೋಗಿ ಹೈಕೋರ್ಟ್ ಪೀಠದ ಬಗ್ಗೆ ಅವರಿಗೆ ಮತ್ತು ಯಾರ್ಯಾರಿಗೆ ಕೊಟ್ಟಿದ್ದೇವೆ ಎಲ್ಲ ದಾಖಲೆಗಳು ಇದರಲ್ಲಿದೆ, ಫೋಟೋಸ್ ಇದೆ. ಹಾಗಾಗಿ ಇದೆಲ್ಲವನ್ನು ನಾವು ನಮ್ಮ ಜಿಲ್ಲೆಯ ಯಶಸ್ಸಿಗಾಗಿ ಇದಾಗಬೇಕು ಅಂತ ಹೇಳೋದು ಚಿಂತನೆಯೊಂದಿಗೆ ನಾನು ಪತ್ರಿಕಾಗೋಷ್ಠಿಗೆ ಬಂದ ತಮ್ಮ ಹತ್ರ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ ಕೇಳ್ತೀನಿ. ಬ್ಯಾಂಗ್ಳೂರು ಅಡ್ವೊಕೇಟ್ ಮತ್ತು ಕೊಡಗು ಅಡ್ವೊಕೇಟ್ ಬಹಳ ವಿರೋಧ ಮಾಡಿ ಒಳ್ಳೆ ಪಾಲ್ಗೊಳ್ಳಿ. ಪ್ರಥಮತವಾಗಿ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಒಂದು ಪತ್ರವನ್ನು ಬರೆದದ್ದು, ಅಂದರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಇಟ್ ಈಸ್ ನಾಟ್ ಒನ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಮುಖ್ಯಮಂತ್ರಿಗಳು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟದಲ್ಲ, ಅವರೊಂದು ಪತ್ರ ಬರೆದಿದ್ದಾರೆ. ಅದಕ್ಕೆ ಒಂದು ಸೂಕ್ತವಾದಂಥ ಏನು ಇದು ಮಾಡಿಕೊಳ್ಬೇಕಾದ್ರೆ ಏನೆಲ್ಲ ಮಾಡ್ಬೋದು, ಹೇಗೆ ಏನು ಅಂತೇಳಿ ಚಿಂತನೆ ಮಾಡಿ ಅಂಥೇಳೋ ರೀತಿಯಲ್ಲಿ ಅದಕ್ಕೆ ಪೂರಕವಾದಂಥ ಒಂದು ಆ ಒಂದು ಪಾಸಿಟಿವ್ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಅವರ ಏನೋ ಒಂದು ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳು, ಅಭಿಪ್ರಾಯಗಳು ಇರ್ತದೆ, ಅವರವರ ಅಭಿಪ್ರಾಯಗಳು. ಆದರೆ ನಾವು ನಮ್ಮ ಜಿಲ್ಲೆಗೆ ಬೇಕು ಅಂತ ಹೇಳುವಂಥದ್ದು, ನಾವು ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮದಿಂದ ಹಿಡಿದು ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಂದ ಹಿಡಿದು ಎಲ್ಲ ಸಾರ್ವಜನಿಕರಿಂದ ಹಿಡಿದು ಯಾರೆಲ್ಲ ಎರಡು ಕಾಲಿನ ಮನುಷ್ಯರಿದ್ದಾರೆ ಅವರು ಎಲ್ಲರೂ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ, ಬೇಡಿಕೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಪತ್ರವನ್ನು ಬರೀತಾರೆ, ಅವರವರ ಸಾಮರ್ಥ್ಯ, ಅವರವರ ತಾಕತ್ತನ್ನು ಅವರಿಗೆ ಬೇಕು ಅಂತ ಕೇಳ್ಬೋದು. ಸಹಜವಾಗಿ ಎಲ್ಲರೂ ಎಲ್ಲ ರೀತಿಯ ಅವರವರ ಅಭಿಪ್ರಾಯಗಳನ್ನು ಕೊಡ್ತಾರೆ ಅಥವಾ ಆದರೆ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಜಾಸ್ತಿ ಬರುತ್ತಾ, ಮುಖ್ಯಮಂತ್ರಿಗಳ ಅಭಿಪ್ರಾಯಕ್ಕೆ ಮನ್ನಣೆ ಜಾಸ್ತಿ ಬರುತ್ತೆ ಅಂತೇಳಿ ಮುಖ್ಯಮಂತ್ರಿಗಳ ಅಭಿಪ್ರಾಯಕ್ಕೆ ಮನ್ನಣೆ ಜಾಸ್ತಿ ಬರಬೇಕು, ಅದು ನಮ್ಮ ಜಿಲ್ಲೆಗೆ ಕೊಡಬೇಕು. ಹಾಗಾಗಿ ಯಾವುದೇ ರೀತಿಯ ಇದ್ದಿದ್ದರೂ ಕೂಡ ನಾವು ಆಗಬೇಕು ಅಂತ ಹೇಳುವಂಥ ಒತ್ತಾಯ ಮಾಡುವಂಥ, ಮತ್ತು ಈ ಹಿಂದೆ ಪ್ರಾರಂಭದಿಂದ ಬೇರೆ ಯಾರೂ ಎಲ್ಲಿಯೂ ಮಾತಾಡದಿದ್ದಂಥ ಸಂದರ್ಭದಿಂದ ನಾವು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಅದು ಎಲ್ಲ ಪಾರ್ಟಿಯವರು ಒಟ್ಟಾಗಿ ಒತ್ತಾಯ ಮಾಡಿದ್ದು ಮಂಗಳೂರು ಬೇಕು ಅಂತ. ಹಾಂ, ಗೊತ್ತಿಲ್ಲ, ಅವರು ಹೇಳಿದರು, ನಾನು ಕೇಳಲಿಲ್ಲ. ನನಗೆ ಹೌದು, ನನ್ನ ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ. ಬೇರೆ ಯಾರು ಎಲ್ಲಿ ಬೇಕಾದರೆ ಏನು ಬೇಕಾದರೆ ಕಾಗದ ಬರಲಿ, ಏನು ಬೇಕಾದರೆ ಬರಲಿ, ನಾವು ಎಲ್ಲ ರಾಜಕೀಯ ಪಾರ್ಟಿಯವರು, ಎಲ್ಲ ಜನಪ್ರತಿನಿಧಿಗಳು ನಾಳೆ ಮುಖ್ಯಮಂತ್ರಿಗಳ ಹತ್ರ ಪುನರ್ಪಿ ಬರಬೇಕು ಅಂಥೇಳಿ ಸ್ಪೀಕರ್ ಅವರು ಅವರ ನೇತೃತ್ವದಲ್ಲಿ ಅಥವಾ ಇನ್ಯಾರ್ಯಾರು ನಮ್ಮನ್ನು ಕರೆದರೆ ನಾನು ಮತ್ತು ಸಂಸದರು, ಎಲ್ಲ ಶಾಸಕರು ನಾವು ಹೋಗ್ತೀವಿ. ಇನ್ನೂ ಬೇಕು ಅಂತ ಹೇಳಿದರೆ ಕಾರ್ಪೊರೇಟರ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಬೇಕಾದರೆ ಇನ್ನೂ ಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷ, ನಮ್ಮ ಪಕ್ಷದ ಪ್ರಮುಖರನ್ನು ಕರ್ಕೊಂಡು ಹೋಗ್ತೀವಿ. ನಮಗೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಬೇಕು ಅಂತ ಕಾಳಜಿ ಇದೆಯಲ್ಲ.
ಅವರ್ ಇಂಟೆನ್ಷನ್ ಇಸ್ ಕ್ಲಿಯರ್. ಅದಕ್ಕೆ ಯಾರೋ ಅವರವರ ಪ್ರಯತ್ನಗಳನ್ನ ಏನೇನೋ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ಲೆಟ್ ದಮ್ ಡೂ. ಬಟ್ ವಿ ಆರ್ ಹ್ಯಾವಿಂಗ್ ಸ್ಪೀಕರ್ ಅಂತ ಒಂದು ಉನ್ನತ ಸ್ಥಾನ ಇದೆಯೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು ಟಿ ಖಾದರ್, ಇದು ಪೋಸ್ಟ್, ಆ ಪೋಸ್ಟ್ ಆ ಸ್ಥಾನ ಇದೆಯೋ ಆ ಸ್ಥಾನದವರು ಅದು ಮಂಗಳೂರಿಗೆ ಬರುವಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರನ್ನು ಸೇರಿಸ್ಕೊಂಡು ಮಂಗಳೂರಿಗೆ ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಮತ್ತು ಮಂಗಳೂರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಸೇವಾ ರೀತಿಯ ಕೆಲಸ ಕಾರ್ಯಗಳು ಚಟುವಟಿಕೆ ಮಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ಅವರ ವ್ಯವಸ್ಥೆಗಳ ಚಿಂತನೆಗೆ ನಾವು ಸಂಪೂರ್ಣವಾಗಿ ಇದ್ದೇವೆ. ರಾಜ್ಯ ಅಭಿವೃದ್ಧಿಗೆ ಮಾದರಿ ಅಂತೇಳಿ ಸಿ ಎಮ್ ಹೇಳಿದವರು. ನಾನು ಸಿ ಎಮ್ ಅವರ ಹತ್ರ ಕೇಳಲಿಕ್ಕೆ ಹೋದರೆ ಈಗ ನಾನು ಒಂದು 500 ಪ್ರಶ್ನೆಗಳನ್ನು ಕೇಳಬಲ್ಲೆ, ಒಂದೆರಡಲ್ಲ, 500 ಕ್ವಶನ್. ಸರಿಸುಮಾರು 100ಕ್ಕೂ ಹೆಚ್ಚಿನ ಅಧಿಕ ವಸ್ತುಗಳಿಗೆ ಬೆಲೆ ಏರಿಕೆ ಮಾಡಿದ್ರಿ. ಬೆಲೆ ಏರಿಕೆ ಮಾಡಿದಂಥ ಒಟ್ಟು ಆದಾಯಗಳು ಎಷ್ಟಾಗತ್ತೆ ಗೊತ್ತಾ? ನಮ್ಮ ಸರ್ಕಾರ ಇರುವಾಗ ಬೆಲೆ ಏರಿಕೆ ಮಾಡದೇ ಇದ್ದಾಗ ಹಾಲು, ಡೀಸೆಲ್, ಪೆಟ್ರೋಲ್ನ ಮೇಲೆ ಸೆಸ್ಸಿಂದ ಹಿಡಿದು ಸ್ಟ್ಯಾಂಪ್ ಡ್ಯೂಟಿ, ಡೆತ್ ಸರ್ಟಿಫಿಕೇಟು, ರಿಜಿಸ್ಟ್ರೇಷನ್ ಚಾರ್ಜಸ್, ಹೀಗೆ ಈ ಎಲ್ಲವನ್ನು, ಮೆಸ್ಕಾಂ ಚಾರ್ಜಸ್, ಹೀಗೆ ಏನೆಲ್ಲ ಏರಿಸಿದ್ದಾರೆ ನೋಡಿ, ಅದು ಎಲ್ಲವೂ ವಾರ್ಷಿಕವಾಗಿ ಎಷ್ಟು ಸಾವಿರ ಕೋಟಿ ಆಗುತ್ತೆ ಗೊತ್ತಾ? ಎಕ್ಸೈಸ್, ಆ ಎಲ್ಲ ಹಣಗಳು ಎಲ್ಲಿ ಹೋಗ್ತಾ ಇದೆ? ನೀವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ. ಒಂದು ಕಡೆಯಿಂದ ನೀವು ಬಜೆಟ್ ಮಂಡನೆ ಮಾಡುವಾಗ ನಮ್ಮ ಈ ವಾರ್ಷಿಕ ಆದಾಯ ಇಷ್ಟು ಅಂತ ಹೇಳ್ತೀರಿ. ನಮಗೆ ಈ ವರ್ಷ ಇಷ್ಟು ನಮ್ಮ ವಾರ್ಷಿಕ ಆದಾಯ ಬರುತ್ತೆ, ಆ ವಾರ್ಷಿಕ ಆದಾಯದಲ್ಲಿ ಇಷ್ಟು ನಾವು ಅಭಿವೃದ್ಧಿಗೆ ಕೊಡ್ತೇವೆ, ಇಷ್ಟು ಗ್ಯಾರಂಟಿಗೆ ಕೊಡ್ತೇವೆ ಅಂತ ನೀವು ಹೇಳ್ತೀರಿ. ಅಷ್ಟು ಗ್ಯಾರಂಟಿಗೆ ಕೊಡ್ತಾ ಇದ್ದಾರೆ, 3 ವರ್ಷದಲ್ಲಿ ಯಾವುದೇ ಒಂದು ಕಾಂಟ್ರಾಕ್ಟರ್ಗೆ ಯಾಕೆ ಪೇಮೆಂಟ್ ಬರಲ್ಲ? ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಅಲ್ಲ, ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ತಂದೊಟ್ಟಿದ್ಯಾರು? ಕಾಂಗ್ರೆಸ್ ಸರ್ಕಾರ ಅಲ್ಲ. ಬ್ಯಾಂಕಿನ ಬಡ್ಡಿ ಕಟ್ಟಲಿಕ್ಕಾಗದೆ ಪರಿಸ್ಥಿತಿಗಳು ಇದ್ದಾಗ ಅಭಿವೃದ್ಧಿಗೆ 1 ರೂಪಾಯಿ ಕೊಡಲಿಕ್ಕಾಗದಂತ. ಅದಕ್ಕೆ ನಾನು ಹೇಳ್ತೇನೆ, ನಾನು ಇಡೀ ರಾಜ್ಯದನ್ನು ನಾನು ಹೋಲಿಕೆ ಮಾಡಿ ಮಾತಾಡಲ್ಲ. ನಾನು ನಮ್ಮ ಜಿಲ್ಲೆಗೆ ಕೇಳ್ತೇನೆ, ನನ್ನ ಮಂಗಳೂರಿಗೆ ಕೇಳ್ತೇನೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಂತ ಕೊಟ್ಟು 500 ಕಡೆಯಲ್ಲಿ ಫ್ಲೆಕ್ಸ್ ಹಾಕಿದ್ರಲ್ಲ, 1 ನಿಲ್ಲಿಸಿದ್ರಿ. ಆ 1 ಬಜೆಟಲ್ಲಿ ಘೋಷಣೆ ಮಾಡಿದ್ದು, ಆ 1 ಬಜೆಟಲ್ಲಿ ಘೋಷಣೆ ಮಾಡಿದ್ದನ್ನು ನಮ್ಮ ಸರ್ಕಾರ ಕೊಟ್ಟಾಗ ನಿಲ್ಲಿಸಿದ್ದು, ಆ ನಿಲ್ಲಿಸಿದ್ದನ್ನು 2 ಮಾಡಿ ಹೊಸ ಲೇಬಲಲ್ಲಿ ಹೊಸ ಮುಖ್ಯಮಂತ್ರಿ ಪೋಸ್ಟ್ ಬಂದು ಒಟ್ಟಿಗೆ ಬಂತು, ಅಷ್ಟೇ. ಇಟ್ ಈಸ್ ಬಜೆಟ್ ಅನೌನ್ಸ್ಡ್ ಪ್ರೋಗ್ರಾಮ್ ಡ್ಯೂರಿಂಗ್ ಲಾಸ್ಟ್ ಗವರ್ಮೆಂಟ್. ಯು ಕಾಂಟ್ ಸ್ಟಾಪ್ ಇಟ್. ಸ್ಟಾಪ್ ಮಾಡಿದ್ರು, ಕೊಟ್ಟರು. ಅದು ಬಿಟ್ಟು ನೀವು ಬೇರೆ ಏನು ಕೊಟ್ಟಿದ್ದೀರಿ ಹೇಳಿ? ವಾಟ್ ಎಲ್ಸ್ ಯು ಹ್ಯಾವ್ ಗಿವನ್? ಇವತ್ತು ವೆನ್ಲಾಕ್ ಆಸ್ಪತ್ರೆಗೆ ಇವತ್ತು ನಾಳೆಗೆ ಏನು ಗುದ್ದಲಿ ಪೂಜೆಗೆ ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಎಷ್ಟಿದೆ ಅದರಲ್ಲಿ? ಇನ್ವಿಟೇಷನ್ ಅಲ್ಲಿ ಮತ್ತು ಪೇಪರ್ನಲ್ಲಿ ಹಾಕ್ತಾರಲ್ಲ. ಇಟ್ ಇಸ್ ಸೆಂಟ್ರಲ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಅದು ಉದ್ಘಾಟನೆ ಸಂದರ್ಭದಲ್ಲಿ ಸಂಸದರ ಸ್ಪೀಚಲ್ಲಿ ಹೇಳ್ಯಾರ. ಆಲ್ ಹೆಲ್ತ್ ಪ್ರೋಗ್ರಾಮ್ಸ್ ಆಯಿತು. ಇನ್ನೊಂದು 10 ಕೋಟಿಯ ಇನ್ನೊಂದು ಕೆಲಸ ಆಗ್ತದೆ, ಅದು MRPL ಮತ್ತು ಅವರ, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಇನ್ಸ್ಟಿಟ್ಯೂಷನ್. ನಿಮ್ಮ ಸರ್ಕಾರದ್ದು ಏನಿ ಮಾರ್ರೆ? ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ಗಳು ಮೊನ್ನೆ ಬೇಡ ಇಲ್ಲಿ ಕರಾವಳಿ ಉತ್ಸವ ಗ್ರೌಂಡ್ನಲ್ಲಿ ಇವರು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಕೌಶಲ್ಯ ಅಭಿವೃದ್ಧಿ ಮಂತ್ರಿಗಳು ಬಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ. 70% ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ನಾನು ಸ್ಪೀಚಲ್ಲಿ ಹೇಳಿದೆ, ಮಾಧ್ಯಮದಲ್ಲಿ ಇದ್ದರು, ಸ್ಪೀಚಲ್ಲಿ ಮಂತ್ರಿಗಳ ಎದುರುಗಡೆ ಹೇಳಿದೆ ನಾನು, ನೀವು ಮುಖ್ಯಮಂತ್ರಿಗಳದ್ದು 500 ಫ್ಲೆಕ್ಸ್ ಹಾಕಿದಿರಿ, ಸೆಂಟ್ರಲ್ ಗೌರ್ಮೆಂಟ್ನ 70% ಹಣ ಇದೆ, ಒಂದು ಪ್ರಧಾನಮಂತ್ರಿದು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ರದ್ದು 1 ಫೋಟೋ ಹಾಕಿದ್ರ ಕೇಳಿದೆ ನಾನು ಸ್ಪೀಚಲ್ಲಿ. ನಾನು ರಾಜಕೀಯ ಮಾಡಲಿಕ್ಕೆ ಹೊರಟಿಲ್ಲ, ನೀವು ಮಾಡಲ್ಲ ಅಂತ ಹೇಳಿದ್ರೆ ನಾನು ಕೇಳಬೇಕಲ್ಲ, ನನ್ನ ಸರ್ಕಾರದಲ್ಲ. ಇದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತೇನೆ, ಏನು ಮಾದರಿ? 100ಕ್ಕಿಂತ ವಸ್ತುವಿನ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದು ಮಾದರಿ ರಾಜ್ಯ ಸರ್ಕಾರನ, ಅಥವಾ ಈ ರೀತಿಯ ಭ್ರಷ್ಟಾಚಾರ ಮಾಡಿದ್ದು ಮಾದರಿ ಸರ್ಕಾರನ? ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಡದಲ್ಲಿ ಹಗರಣ ಮಾಡಿದ್ದರಿಂದ ಹಿಡಿದು ವಾಲ್ಮೀಕಿ ಹಗರಣದಿಂದ ಹಿಡಿದು ಎಲ್ಲ ಹಗರಣದಲ್ಲಿ ಮಂತ್ರಿಗಳು, ಎಕ್ಸೈಸ್ ಎಕ್ಸ್ ಮಂತ್ರಿಗಳು ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ನಿಮ್ಮ ಒಳ್ಳೆಯ ಸರ್ಕಾರದ ಮಾದರಿ ಸರ್ಕಾರನ? ಅಥವಾ ಅಭಿವೃದ್ಧಿಗೆ ಹಣ ಕೊಡದೇ ಇರುವಂಥದ್ದು ಇನ್ನೊಂದು ಮಾದರಿಯ ಯೋಜನೆಯ? ದಿನನಿತ್ಯ ಶಾಸಕರುಗಳು ಇಕ್ಬಾಲ್ ಹುಸೇನ್ ಮಾತಾಡೋದು, ರಾಜಣ್ಣ ಮಾತಾಡೋದು, ದಿನನಿತ್ಯ ಮಾತಾಡೋದು, ಮುಖ್ಯಮಂತ್ರಿಗಳು ಬದಲಾಗಲೇಬೇಕು, ಆಗದಿದ್ರೆ ಬಿಡುವುದಿಲ್ಲ, ಸತ್ಯಕ್ಕೆ ನ್ಯಾಯ, ನ್ಯಾಯಕ್ಕೆ ಸತ್ಯ, ಸತ್ಯದಿಂದಲೇ ಮುಂದಾಟ, ನಾವು ನನ್ನದ ವಿಷಯದಲ್ಲಿ ಮಾತಾಡಬೇಡಿ. ಇದಕ್ಕೆ ಕೊಡಬೇಕಾ?
ಯಾವುದಕ್ಕೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಹೇಳಬೇಕು. ಇವತ್ತು ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಅಂತ ಕೇಳ್ತೇನೆ, ಇದನ್ನು ಹೇಳಿ. ಇವತ್ತು ಹೇಳ್ತೇನೆ, ಈ ರಾಜ್ಯಕ್ಕೆ 78-79 ವರ್ಷ ಆಯಿತು ಸ್ವತಂತ್ರ ಸಿಕ್ಕಿ ಈ ದೇಶಕ್ಕೆ. 78-79 ವರ್ಷಗಳಲ್ಲಿ, 71-72 ವರ್ಷಗಳಲ್ಲಿ ಈ ರಾಜ್ಯದ ಸಾಲ 2.25 ಲಕ್ಷ ಕೋಟಿ. ಸಿದ್ದರಾಮಯ್ಯರ 8 ವರ್ಷದ ಅವಧಿಯಲ್ಲಿ 6 ಲಕ್ಷ ಕೋಟಿ ಸಾಲ. ಇದಕ್ಕೆ ಕೊಡ್ಬೇಕಾ ನಿಮಗೆ? ಮಾದರಿ ಸರ್ಕಾರ ಇದಕ್ಕೆ ಕೇಳಬೇಕಾ? 6 ಲಕ್ಷ ಕೋಟಿ, 17-18 ಬಾರಿ ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿಗಳು ಗಿನ್ನಿಸ್ ದಾಖಲೆ, ದೇವರಾಜ ಅರಸು ದಾಖಲೆ ಅಂತ ಹೇಳ್ತಿರಲ್ಲ. 6 ಲಕ್ಷ ಕೋಟಿ ಸಾಲ ಮಾಡಿ ಇಡೀ ಕರ್ನಾಟಕದಲ್ಲಿ ಅತ್ಯಧಿಕ ಸಾಲ ಮಾಡಿದಂಥ ಮಹಾ ಮುಖ್ಯಮಂತ್ರಿ ಯಾರಾದಿದ್ರೆ ಸಿದ್ದರಾಮಯ್ಯ ಅಂತೇಳಿ ಅದಕ್ಕಾದ್ರೂ ಸನ್ಮಾನ ಮಾಡಬೇಕಾ? ಯಾವುದಕ್ಕೆ ಮಾಡಬೇಕು ನೀವು? ನಾನು ನಿಮಗೆ ಸರ್ 1 ಮಿನಿಟ್ ಕೇಳಿ. ನಾನು ಅದು ಹೇಳಿದಲ್ಲ, ತುಲನೆ ಮಾಡುವವರು ಸರಿಯಾದ ತುಲನೆಯನ್ನು ಮಾಡಬೇಕು. ವ್ಯತ್ಯಾಸಗಳು ನೋಡಿ ಸರ್, ಈ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಈ ಸರ್ಕಾರ ಇಷ್ಟೆಲ್ಲ ಸಾಲ ಮಾಡಿತ್ತು ಮಾತ್ರವಲ್ಲದೆ, ಇಷ್ಟೆಲ್ಲ ಟ್ಯಾಕ್ಸನ್ನು ಹೆಚ್ಚಿಸಿತ್ತು, ರೇಟನ್ನು ಹೆಚ್ಚಿಸಿತ್ತು ಮಾತ್ರವಲ್ಲದೆ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇವತ್ತು ನಾನು ಹೇಳ್ತೇನೆ, ಪ್ರಧಾನಮಂತ್ರಿಗಳು ಸಾಲ ಮಾಡಿದ್ದೀರಿ ಅಂತ ನೀವು ಹೇಳ್ತೀರಲ್ಲ, ಕರ್ನಾಟಕದಲ್ಲಿ ಎಷ್ಟು ಏರ್ಪೋರ್ಟ್ ಆಯ್ತು ರೀ? ನಾನು ಹೇಳ್ತೇನೆ, ಇವರು ಸಾಲ ಮಾಡಿದ್ದಿದ್ರೆ, ಸಿದ್ದರಾಮಯ್ಯ ಸಾಲ ಮಾಡಿದ ತೊಂದರೆ ಇಲ್ಲ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 2 ಸಾವಿರ ಕೋಟಿ ಕೊಟ್ಟಿದ್ರೆ, ಎಸ್ ಆನು ಮಗ ಸಿದ್ದರಾಮಯ್ಯ ಮಾರ ಕೊಟ್ಟರೆ 2 ಸಾವಿರ ಕೋಟಿ ಅಂತ ಹೇಳ್ತೇವೆ. 1 ರೂಪಾಯಿ ಕೊಡಲಿಲ್ಲ, ಸಾಲ ಮಾತ್ರ ಮಾಡಿದ್ದಲ್ಲ. ಮೋದಿಯವರ ಕಾಲದಲ್ಲಿ ಎಷ್ಟೆಲ್ಲ ಅಭಿವೃದ್ಧಿಗಳು, ರೈಲ್ವೆ ಸ್ಟೇಷನ್ಗಳು ಎಷ್ಟಿತ್ತು, ಎಷ್ಟಾಯಿತು? ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿ ಎಷ್ಟಲ್ಲ, ಏರ್ಪೋರ್ಟ್ ಎಷ್ಟಿತ್ತು, ಎಷ್ಟಾಯಿತು? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳು, ಎಜುಕೇಷನ್ಗಿಂದ ಹಿಡಿದು, ಅಗ್ರಿಕಲ್ಚರಿಗಿಂದ ಹಿಡಿದು, ಕುಡಿಯುವ ನೀರಿಗಾಗಿ ಜಲಸಿರಿ ಯೋಜನೆಯಿಂದ ಹಿಡಿದು, ಜಲ್ಪ ಭಾರತ್ ಮಿಷನ್ನಿಂದ ಹಿಡಿದು, ಆಯುಷ್ಮಾನ್ ಭಾರತ್ನಿಂದ ಹಿಡಿದು, ಇದೆಲ್ಲ ಕೊಟ್ಟ ನಂತರ ಆರ್ಥಿಕವಾಗಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಸಂಕಷ್ಟ ಬಂದಾಗ ಸ್ವಲ್ಪ ಏರುಪೇರುಗಳು ಆಗುವಂಥ ಸಂದರ್ಭದಲ್ಲಿ ಆದಂಥದ್ದಾದರೂ ಕೂಡ ನಾವು ಸಾಲ ಮಾಡಿದ್ದೀರಿ ಅಂತ ಹೇಳಿದ್ರೆ, ಸಾಲ ಮಾಡಿದ್ರು ಇಷ್ಟೆಲ್ಲ ಕೊಟ್ಟಿದ್ದೀವಿ ಜನರಿಗೆ ಅಂತ ಹೇಳುವಂಥ ಮಾತು ಹೇಳಬೇಕಲ್ಲ. ನೀವು ಸಾಲ ಮಾಡಿ ಏನು ಮಾಡಿದ್ದು? ನೀವೇ ತಿಂದದ್ದಾ? ನನ್ನ ಮಂಗಳೂರಿಗೆ ಬಂದಿಲ್ಲಲ್ಲ, ನನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಲ್ಲಲ್ಲ, ನನ್ನ ಉಡುಪಿ ಜಿಲ್ಲೆಗೆ ಬಂದಿಲ್ಲಲ್ಲ. ನನಗೆ ಅವತ್ತು ಇಲ್ಲಿ ಮಂಗಳೂರಿಗೆ ಪ್ರಪ್ರಥಮ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದರು, ಪಾಪ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ವೇದವ್ಯಾಸ ಕಾಮತ್ರೆ, ನೀವು ನನ್ನ ತಮ್ಮ 5 ಅಂಗನವಾಡಿ ಕೊಡ್ತೀನಿ ಅಂತ. ದೇವರಣ್ಣ ಇವತ್ತಿನ ತನಕ ಬಂದಿಲ್ಲ. ನನಗೆ ಹೇಳಬಾರ್ದು. ಜಮೀರ್ ಅಹಮದ್ ಬಂದರು, ಹೇ ಕಮತ್ ಬಾಯ್ ತುಮಕೋ ದೇತೆ ಕಿಸ್ಕೋ ನೈ ದೇತೆ ಅಂತ ಹೇಳಿದ್ರು, ಕೊಡಲಿಲ್ಲ. ಮೋದಿಯವರು ಹಾಗೆ ಮಾಡಿಲ್ಲಲ್ಲ, ಮೋದಿಯವರು ಕೊಟ್ಟಲ್ಲ. ಭೈರತಿ ಸುರೇಶ್ ಅವರು 2 ಸಲ ಬಂದು ಕಾರ್ಪೊರೇಷನ್ ಆಫೀಸಲ್ಲಿ ಕೂತ್ಕೊಂಡು ಮಂಗಳೂರಿಗೆ 25 ಕೋಟಿ, ಮಂಗಳೂರಿಗೆ 75 ಕೋಟಿ, ದೇವರೇನೆ ಬಂದಿಲ್ಲ. ಅದರ ಮಧ್ಯದಲ್ಲಿ ಏನಾಗಿದೆ ಗೊತ್ತಾ? ಇವರು ಮಾಡಿದ ಪಾಪದ ಕರ್ಮ ಏನಾಗಿದೆ? ಇಡೀ ರಾಜ್ಯದಲ್ಲಿ ಚುನಾವಣೆ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ನ ನೇರವಾಗಿ ಕಾರ್ಪೊರೇಷನ್, BBMP, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗಳಿಗೆ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹಣ ಬರ್ತಾ ಇತ್ತು. ಅದು ನಿಂತಿದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಪ್ರತಿ ವರ್ಷ 25 ಕೋಟಿ ಬರ್ತಿತ್ತು. ಈಗ 1.25 ವರ್ಷ ಆಯಿತು 25 ಕೋಟಿ ನಮ್ಗೆ ವಂಚಿತ ಮಾಡಿದ್ರು. ಇಲೆಕ್ಷನ್ ಆಗದೆ ಅಲ್ಲ, ಅದು ಯಾರು ಬೇಕಾದ್ರೆ ಆಡಳಿತ ಮಾಡಿಕೊಳ್ಳಿ. ಉಡುಪಿ ಪುರಸಭೆಗೆ ಇಲೆಕ್ಷನ್ ಆಗಿದೆ, ಸೋಮೇಶ್ವರಕ್ಕೆ ಇಲೆಕ್ಷನ್ ಆಗಿದೆ. ಈ ಎಲ್ಲ ಹಣ ಬರಲಿಕ್ಕೆ ನೀವು ಈಚೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಹಣ ಕೊಟ್ಟಿಲ್ಲ ಅಂತ ಹೇಳ್ತೀರಲ್ಲ. 1.25 ಲಕ್ಷ ಕೋಟಿ ಕೊಟ್ಟಿಲ್ಲ ಅಂದ್ರೆ ಇಲೆಕ್ಷನ್ ಮಾಡಿಲ್ಲ ನೀವು. ನಿಮ್ಗೆ ಇಲೆಕ್ಷನ್ ಮಾಡಬೇಡಿ ಅಂತೇಳಿ ಇಲೆಕ್ಷನ್ ಕಮಿಷನರ್ ಹೇಳಿದ್ರ, ಅದು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ? ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದು, ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಇಲೆಕ್ಷನ್ ಮಾಡದೇ ಇದ್ದದ್ದು, ಮತ್ತು ಕೊಟ್ಟಿಲ್ಲ ಹೇಳ್ತೀರಿ. ಎಲ್ಲ ಚುನಾವಣೆ ಮಾಡಿ ಎಲ್ಲಕ್ಕೂ ಬರ್ತದೆ ಬಾಸ್. ಆದರೆ ನಾನು ಹೇಳುವಂಥದ್ದು, ನಾನೊಂದು ದಿವಸ ವಿಧಾನಸೌಧದಲ್ಲಿ ಮಾತಾಡಿದೆ, ಆ ವಿಡಿಯೋ ಕಟ್ಟಿಂಗ್ಸ್ ನೋಡಿ. ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇಂದ್ರ ಸ್ಪಾನ್ಸರ್ಡ್ ಸ್ಕೀಮ್ ಈಗ ನಾಳೆ 33 ಕೋಟಿದು ವೆನ್ಲಾಕಲ್ಲಿ ಉದ್ಘಾಟನೆ ಆಗ್ತಾ ಇದ್ರೆ 65% ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಆರ್ ಮೇ ಬಿ ಮೋರ್ ದೆನ್ ದ್ಯಾಟ್, ಐ ಡೋಂಟ್ ನೋ. ಅದು MP ಅವರು ಹೇಳುವರು, ನಾನು ಅದು ದಾಖಲೆಯನ್ನು ನೋಡಲಿಲ್ಲ. ನಾನು ಹೇಳ್ತೇನೆ, ಇವತ್ತು
ಇವತ್ತು ಮಂಗಳೂರಿನಲ್ಲಿ ಕೆಲವು ಇಷ್ಟೆಲ್ಲ ಮಂಗಳದೇವ ದೇವಸ್ಥಾನ ಮುಖ್ಯ ರಸ್ತೆ, ವೆಂಕಟರಮಣ ದೇವಸ್ಥಾನ ಮುಖ್ಯ ರಸ್ತೆ, ಡೊಂಗರಕೆರೆ ಮುಖ್ಯ ರಸ್ತೆ, ಕದ್ರಿ ದೇವಸ್ಥಾನ ಮುಖ್ಯ ರಸ್ತೆ, ಕದ್ರಿ ಪಾರ್ಕ್ ರಸ್ತೆ, ಇದೆಲ್ಲವೂ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ ಸ್ಮಾರ್ಟ್ ಸಿಟಿ. ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ನಮ್ಮ ಹತ್ರ ಒಂದಿರಲಿಲ್ಲ, ಒಂದೇ ಮಹಾನಗರ ಪಾಲಿಕೆ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ನರೇಂದ್ರ ಮೋದಿಯ ಯೋಜನೆ. ಕಬಡ್ಡಿ ಮತ್ತು ಶಟಲ್ ಕೋರ್ಟ್, ಇಂಟರ್ನ್ಯಾಷನಲ್ ಕೋರ್ಟ್ ನರೇಂದ್ರ ಮೋದಿಜಿ ಯೋಜನೆ. DC ಆಫೀಸ್ ಸಂಪೂರ್ಣ ಮಾಡಿದ್ದಕ್ಕೆ ಕೊನೆಯದಾಗಿ 20 ಕೋಟಿ ಶಾರ್ಟ್ ಆಯಿತು, ಅದು ಕೂಡ ನರೇಂದ್ರ ಮೋದಿಜಿಯವರ ಹಣ. ಉದ್ಘಾಟನೆ ನೀವು ಮಾಡಿರ್ಬೋದು, ಡಿಸಿಷನ್ ನೀವು ತೆಗೆದುಕೊಂಡಿರ್ಬೋದು, ಹಣ ಕೊಟ್ಟದ್ದು ನರೇಂದ್ರ ಮೋದಿಜಿಯವರು. ನಾನು ಹೇಳ್ತೇನೆ, ಇಷ್ಟೆಲ್ಲ ಕೊಟ್ಟ ನಂತರ ಸ್ವಲ್ಪ ಸಾಲ ಮಾಡಿದ್ರೆ ಏನ್ರಿ ತೊಂದರೆ? ಅದಕ್ಕಾಗಿ ಹೇಳ್ತೇನೆ, ಸಾಲ ಮಾಡಿದ್ದವರು ಸಾಲ ಮಾಡಿದ್ದು ಮಾತ್ರ ಅಲ್ಲ, ಸಾಲ ಮಾಡಿ ಏನು ಕೊಟ್ಟಿಲ್ಲ ಅಂತೇಳೋಗೋಸ್ಕರ ನಾನು ಮಾತಾಡೋದು. ಹೇಳಿ ಸರ್. ರೈಲ್ವೆ ಸ್ಟೇಷನ್ ಉಲ್ಲೇಖ ಮಾಡಿದ್ರಲ್ಲ, ಆಮೇಲೆ ಮಂಗಳೂರು ರೈಲ್ವೆ ಸ್ಟೇಷನ್ ಇದ್ದು ಸ್ಯಾಂಕ್ಷನ್ ಆಗಿತ್ತು, ಕಟ್ ಮಾಡಿದ್ರು. ಯಾವುದು? ಅರ್ಥ ಇಲ್ಲ. ಅಲ್ಲ ನನಗೆ 1 ಮಿನಿಟ್. ಹಾಗೆ ಕಟ್ ಮಾಡೋದಿಲ್ಲ, ಕಟ್ ಮಾಡಲಿಕ್ಕೂ ಆಗೋದಿಲ್ಲ. ನಾನು ಹೇಳೋದು ಕೆಲವೊಮ್ಮೆ ಜಾಗದ ಸಮಸ್ಯೆಗಳಿದ್ದಲ್ಲಿ, ಈಗ ನಾನು ನಿಮಗೆ ಹೇಳ್ತೇನೆ, ಮಂಗಳೂರಿನ ರೈಲ್ವೆ ಸ್ಟೇಷನಲ್ಲಿ ಇವತ್ತು ನಾನು ಹೇಳ್ತೇನೆ, ನಾನು ಮತ್ತು ಪ್ರೇಮಾನಂದ್ ಶೆಟ್ಟಿ ಇರ್ಬೋದು, ನಾವು ಇಲ್ಲಿ ಪ್ರಮುಖರು ಕೂತವರು ಹಲವು ಬಾರಿ ನಾವು ಅದರ ಸಭೆಯನ್ನು ಮಾಡಿದ್ದೇವೆ. MP ಅವರೊಂದಿಗೆ ಕೂತ್ಕೊಂಡು ಸಭೆಯನ್ನು ಮಾಡಿದ್ದೇವೆ. ಈ ಹಿಂದೆಯೂ DRM ಎಲ್ಲ ಮಟ್ಟದಲ್ಲಿ ಉಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಭೆ ಮಾಡಿದ್ದೇವೆ. ನಾನು ನಿಮಗೆ ಹೇಳ್ತೇನೆ, ನನಗೆ ಗೂಡು ಶೆಡ್ನ ಜಾಗವನ್ನು ರೈಲ್ವೆ ಇಲಾಖೆಯ ಗೂಡು ಶೆಡ್ ಜಾಗದಲ್ಲಿದೆ. ನೀರೇಶ್ವರದಿಂದ ಹಿಡಿದುಕೊಂಡು ಗೂಡು ಶೆಡ್ ತನಕ ರೈಲ್ವೆ ಇಲಾಖೆ ಜಾಗ ಇದೆ. ಆ ರೈಲ್ವೆ ಇಲಾಖೆ ಜಾಗ ಕಾರ್ಪೊರೇಷನ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತೇವೆ. ಅವರಿಗೆ ಕಂಕನಾಡಿ ಅಥವಾ ಉಳ್ಳಾಳದಲ್ಲಿ ಅಷ್ಟೇ ಜಾಗ ಅವರಿಗೆ ಸ್ಟೇಟ್ ಗೌರ್ಮೆಂಟ್ ಜಾಗ ಕೊಡಬೇಕು. ನಮ್ಮ ಹತ್ರ ಸ್ಟೇಟ್ ಗೌರ್ಮೆಂಟ್ ಜಾಗ ಇಲ್ವಾ? ಇಲ್ಲ. ನಮ್ಮ ಹತ್ರ ರೈಲ್ವೆ ಸ್ಟೇಷನಿಗೆ ತಾಗಿ ಇಲ್ಲ. ಎಲ್ಲೋ ನಿಮಗೆ ಪರಂಗಿಪೇಟೆಯಲ್ಲಿರ್ಬೋದು, ಪರಂಗಿಪೇಟೆಯಲ್ಲಿದ್ದರೆ ನಮಗೆ ಬೇಡ. ಅಥವಾ ಎಲ್ಲೋ ಮೂಡುಬಿದ್ರೆಯಲ್ಲಿರ್ಬೋದು, ಅದು ನಮಗೆ ರೈಲ್ವೆ ಸ್ಟೇಷನಿಗೆ ಉಪಯೋಗ ಪಡೋಲ್ಲ. ನಮಗೆ ರೈಲ್ವೆಗೆ ತಾಗಿ ಅವ್ರು ಕೇಳ್ತಾರೆ. ಸೊ ನಾನು ಕಳೆದ ಟರ್ಮ್ನಲ್ಲಿ ಹುಡುಕಿ ನಮಗೆ ರೈಲ್ವೆ ಸ್ಟೇಷನ್ಗೆ ತಾಗಿ ಒಂದು 10-20 ಎಕರೆ ಜಾಗ ಬೇಕಲ್ಲ, ರೈಲ್ ಟ್ರ್ಯಾಕ್ ತಾಗಿ. ಇಟ್ಸ್ ಆಲ್ ಪ್ರೈವೇಟ್ ಪ್ರಾಪರ್ಟಿ. ನಾನು ಹೇಳುವಂಥದ್ದು, ಈ ರೀತಿಯ ಸಮಸ್ಯೆಗಳು ಬಂದರೆ ಹಣಗಳು ಸಹಜವಾಗಿ ಕಡಿತ ಆಗ್ಬೋದು. ಯಾಕಂದರೆ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ರೈಲ್ವೆ ಸ್ಟೇಷನ್ ಉನ್ನತೀಕರಣ ಮಾಡಬೇಕು, ಜಾಗದ ಕೊರತೆ ಇದ್ದರೆ ಆ ಜಾಗಕ್ಕೆ ಸರಿಯಾಗಿ ಡೆವಲಪ್ ಮಾಡಬೇಕಲ್ಲ. ಆ ರೀತಿ ಏನಾದರೂ ಆದರೆ ಆಗಬಹುದು. ಬಿಟ್ಟರೆ ಮೋದಿ ಸರ್ಕಾರ ಹಣ ಕೊಟ್ಟ ನಂತರ, ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ವರ್ಷದಿಂದ ನಮ್ಮ BJPಯ ಸಂಸದರಿದ್ದುಕೊಂಡು ನೀವು ಹೋಗುತ್ತೆ, ಅದು ಕೂಡ ನಮ್ಮ ರಾಜ್ಯದ ಸೋಮಣ್ಣ ಇದ್ದುಕೊಂಡು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಮತ್ತು ನಾವೆಲ್ಲ ಯಾಕೆ ಇರುವುದು ರೀ? ಡೋಂಟ್ ಟೇಕ್ ಟೆನ್ಷನ್. ಜಾಗವನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟರೆ ಎಷ್ಟು ಬೇಕು ರೈಲ್ವೆ ಸ್ಟೇಷನ್ಗೆ ಇನ್ನು 10 ಹಳಿ ವಿಸ್ತರಣೆ ಮಾಡಿಸುವಷ್ಟು, ತರಿಸುವಷ್ಟು ಸಾಮರ್ಥ್ಯ, ಕೊಡುವಷ್ಟು ಸಾಮರ್ಥ್ಯ ಮೋದಿ ಸರ್ಕಾರಕ್ಕಿದೆ, ನಮಗಿದೆ. ಈಗ ಈ ನಾನು ಮಂಗಳೂರಿನ ನನ್ನ ಕ್ಷೇತ್ರದ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಏರಿಯಾ, ಅಲ್ಲಲ್ಲಿ ಏರಿಯಾಕ್ಕೆ ಖುದ್ದಾಗಿ ಇಂಜಿನಿಯರ್ಗಳು ಹೋಗಬೇಕು. ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು ಇದೆ ಅಥವಾ ಎಲ್ಲಿ ಕೆಳಗಡೆ ಮನೆ ಇದೆ, ಅದರಿಂದ ಜೀವಕ್ಕೆ ಅಪಾಯ ಇದೆ, ಇದನ್ನು ಗಮನ ಕೊಟ್ಟು ಅವರಿಗೆ ಮುಂಚಿತವಾಗಿ ತಿಳಿಸಬೇಕು ಅಂತೇಳೋ ರೀತಿಯಲ್ಲಿ ಮಾಹಿತಿಗಳನ್ನು ನನ್ನ ಮೀಟಿಂಗ್ 2 ಸಭೆಯಲ್ಲಿ ಕೂಡ ಅದಕ್ಕೆ ಯಾವ ಅಧಿಕಾರಿಗಳು ಅಪಾಯಿಂಟ್ ಮಾಡಿ, ನಾಳೆ ಹೆಚ್ಚು ಕಮ್ಮಿ ಅಲ್ಲೇನಾದರೆ ಯು ಪೀಪಲ್ ಆರ್ ಹೋಲ್ ರೆಸ್ಪಾನ್ಸಿಬಲ್ ಅಂತೇಳೋ ರೀತಿಯಲ್ಲಿ ಅದಕ್ಕೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಅಧಿಕಾರಿಗಳನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಅಂಡರ್ ಅಸಿಸ್ಟೆಂಟ್ಗಳಿರ್ತಾರೆ, ಅದನ್ನು ಮಾಡುವ ಹಾಗೆ ಅವರಿಗೆ ನಾನು ಈಗಾಗಲೇ ಹೇಳಿದ್ದೇನೆ. DC ಅವರು ಕೂಡ ಹೇಳಿದ್ದಾರೆ. ಆದರೆ ಇಡೀ ಜಿಲ್ಲೆದು ಏನೇನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ನಗರದ್ದು ಈಗ ಉದಾಹರಣೆಗೆ ಮರೋಳಿ ವಾರ್ಡ್ ಮಾಡಿದ್ದಾರೆ, ಹಾಗೆ ಕಣ್ಣೂರು ವಾರ್ಡಿನ ಕೆಲವು ಕಡೆ ಮಾಡಿದ್ದಾರೆ, ಕಣ್ಣೂರು ವಾರ್ಡ್ ಎಲ್ಲವೂ ಅಲ್ಲ ಕೆಲವು ಕಡೆ ಮಾಡಿದ್ದಾರೆ, ಹಾಗೆ ಅಳಪೆ ವಾರ್ಡಿನ ಕೆಲವು ಕಡೆ ಮಾಡಿದ್ದಾರೆ. ಹಾಗೆ ಎಲ್ಲೆಲ್ಲಿ ಎತ್ತರದ ಪ್ರದೇಶ, ತಗ್ಗು ಪ್ರದೇಶ ಇದೆ, ಅದನ್ನೆಲ್ಲವನ್ನು ಐಡೆಂಟಿಫೈ ಮಾಡಿ ನಾನು ಇದು ಮಾಡಿಕೊಂಡು ಅವರಿಗೆ ಎಲ್ಲವೂ ಮುಂಜಾಗ್ರತವಾಗಿ ಅವರಿಗೆ ಮೊದಲೇ ತಿಳಿಸಬೇಕು, ಕೆಲಸ ಕಾರ್ಯಗಳಾಗಬೇಕು. ಅದಕ್ಕೆ ಗ್ಯಾಂಗ್ ಮ್ಯಾನ್ ಕೂಡ ಕೊಡಬೇಕು ಅಂತ ಹೇಳೋದು ಮಾಡಿದ್ದೇನೆ, ಹೇಳಿದ್ದೇನೆ. ಆದರೂ ಕೂಡ ಗ್ಯಾಂಗ್ ಮ್ಯಾನ್ ಕೊಟ್ಟಿಲ್ಲ. ಮತ್ತು ಈ ಎಲ್ಲ ಮುಂಜಾಗ್ರತೆ ಕ್ರಮ ಮಾಡಬೇಕಾದವ್ರು ಯಾರು? ಬೆಂಗಳೂರಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡೋದಾ? ಈಗ ಗಮನಿಸ್ತಾ ಹೈಕೋರ್ಟ್ ಬೆಂಚ್ ಇದು, ಈಗ ನೀವು ಇಲ್ಲಿನ ML ಈಗ ನಾಳೆ ಇವ್ರದ್ದು ಎಲ್ಲೋ ಒಳ ಪ್ರದೇಶದಲ್ಲಿ, ಸುರತ್ಕಲ್ನ ಒಳ ಪ್ರದೇಶದಲ್ಲಿ 1 ಎಕರೆ ಇದೆ, ಅದು ಅಗ್ರಿಕಲ್ಚರ್ ತೋಟ ಇದೆ, ಸಣ್ಣದು ಮುಂಚಿನಿಂದ ಇತ್ತು. ಅವರು ನಾಳೆ ಇದನ್ನು ರಿಜಿಸ್ಟರ್ ಮಾಡಬೇಕು ಅಂತೇಳಿ ಆದರೆ ಅವರು ಅಗ್ರಿಕಲ್ಚರ್ ಸ್ಟೇಟಸ್ ತೆಗೆದು ಕನ್ವರ್ಟೆಡ್ ಲ್ಯಾಂಡ್ ಮಾಡಬೇಕಂತೆ. ಯಾಕೆ ಗೊತ್ತುಂಟು ಇದನ್ನು ಮಾಡಿದ್ದು? ಇವರು ಕಳ್ಳರು, ಕಾಂಗ್ರೆಸ್ನವರು ಭಿಕ್ಷೆ ಬೇಡಬಹುದಿತ್ತು. ಕನ್ವರ್ಟ್ ಮಾಡಿದಾಗ ಕನ್ವರ್ಷನ್ ಆದ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಬರುತ್ತಲ್ಲ.
ಅಗ್ರಿಕಲ್ಚರ್ ಪ್ರಾಪರ್ಟಿಗೆ 20,000 ಸ್ಟ್ಯಾಂಪ್ ಡ್ಯೂಟಿ ಸೆನ್ಸ್ಗೆ ಕಟ್ಟೋದು ಅಂತೇಳಿ ಆದರೆ ಕನ್ವರ್ಟ್ ಆದ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? 4 ಲಕ್ಷದಕ್ಕೆ 8% ಬರುತ್ತಲ್ಲ ಡ್ಯೂಟಿ ಟ್ಯಾಕ್ಸಸ್. ಏನು ಕಳ್ಳ್ರಿ, ನಿಮಗೆ ಆದಾಯ ಬೇಕು ಅಂತೇಳಿ ಈ ರೀತಿಯ ಹೊಸ ಹೊಸ ನಿಯಮಗಳು. ಅವ್ರು ಹೇಳಿದಾಗ ಪ್ರಾಪರ್ಟಿ ಕಾರ್ಡ್ನ ಗಂಡಾಂತರ, ಅಯ್ಯೋ ಅದರ ಮಧ್ಯದಲ್ಲಿ ಈ ಖಾತದ ಗಂಡಾಂತರ. ನಾನು ಹೇಳ್ತೇನೆ, ಈ ರಾಜ್ಯವನ್ನು ಭಗವಂತನೇ ಕಣ್ಣು ಬಿಟ್ಟು ಕಣ್ಣು ತೆರೆದು ಈ ರಾಜ್ಯವನ್ನು ಕಾಪಾಡಬೇಕು ಅಂಥ ಪರಿಸ್ಥಿತಿ ಬಂದಿದೆ. ನೀವು ಅವರು ಪ್ರಾಪರ್ಟಿ ಕಾರ್ಡಿನ ಸಮಸ್ಯೆ ಹೇಳಿದರು, ಆಗುವುದಿಲ್ಲ ಸರ್. ರಿಜಿಸ್ಟ್ರೇಷನಿಗೆ ಬಂದಾಗ ರಿಜಿಸ್ಟ್ರೇಷನಿಗೆ ಬರುವಂಥ ಸಂದರ್ಭದಲ್ಲಿ ಎಲ್ಲೋ ಅಮೆರಿಕದವನು ಎಲ್ಲೋ ದುಬೈಯವನು ರಿಜಿಸ್ಟ್ರೇಷನಿಗೆ ಬರ್ತಾನೆ, ರಿಜಿಸ್ಟ್ರೇಷನ್ ಮಾಡದೆ ಹಿಂದುಗಡೆ ಹೋಗೋ ಪರಿಸ್ಥಿತಿ ಕೆಲವೊಮ್ಮೆ. ಅವರು ಹೇಳಿದ ಸಮಸ್ಯೆ ಸರ್, ಎಲ್ಲೋ ಸುಂದರವಾಗಿ ತಾಳ್ಮೆಯಿಂದ ಆರಾಮಲ್ಲಿ ಸ್ಲೋ ಆಗಿ ಕರ್ನಾಟಕ ರಾಜ್ಯ ಮುಂದೆ ಹೋಗ್ತಾ ಇತ್ತು. ದೊಡ್ಡ ಗೋಡೆ ಕಟ್ಟಿಬಿಟ್ರು ಅಡ್ಡ, ಸತ್ತೋಗಿ ನೀವು ಅಂತ ಹೇಳಿ. ಎಲ್ಲ ಜನರಿಗೆ ಈ ರೀತಿಯ ಕಷ್ಟಗಳು, ಈ ರೀತಿಯ ಪರಿಸ್ಥಿತಿಗಳು ಒದಗಿ ಬಂದಿದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗುವಂಥ ಕಷ್ಟಗಳು ನೋಡಿದರೆ ಭಾಳ. ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆ, ಒಂದು 8 ಗಂಟೆ ಪ್ರೆಸ್ಸಲ್ಲಿ ಮಾತಾಡಬೇಕಾಗಿದೆ, ಅಷ್ಟಿದೆ. ಓನ್ಲಿ ರೆವೆನ್ಯೂ ಒಂದು ಡಿಪಾರ್ಟ್ಮೆಂಟ್. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಒಟ್ಟಾರೆ ತಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಧನ್ಯವಾದಗಳು. ಮತ್ತು